ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ಎಲ್ಲರೂ ಹೇಗಿದ್ದೀರಾ? ನಾನು ಕೂಡ ಚೆನ್ನಾಗಿದ್ದೀನಿ. ಇವತ್ತು ಕೇವಲ ಎರಡೇ ಎರಡು ಪದಾರ್ಥಗಳಿಂದ ನಮ್ಮ ಕೂದಲನ್ನು ಉದ್ದವಾಗಿ, ದಟ್ಟವಾಗಿ, ಸೊಂಪಾಗಿ ಹಾಗೂ ಸದಾ ಸಿಲ್ಕ್ ಆ್ಯಂಡ್ ಶೈನಿ ಥರ ಯಾವ ಥರ ಮಾಡ್ಕೊಳ್ಳೋದು ಅನ್ನೋದನ್ನು ನಾ ಈ ವಿಡಿಯೋದಲ್ಲಿ ತೋರಿಸ್ತಾ ಇದ್ದೀನಿ ಫ್ರೆಂಡ್ಸ್. ನಮ್ಮ ಕೂದಲು ತುಂಬ ಉದುರ್ತಾ ಇದೆ, ತುಂಬ ಡ್ಯಾಂಡ್ರಪ್ ಆಗಿದೆ, ತುಂಬ ಒರಟಾಗಿದೆ, ಸ್ಮೂತ್ ಇಲ್ಲ ಕೂದಲು, ತುಂಬಾ ಒರಟು ಥರ ಇದೆ, ಕೂದಲು ತುದಿಯೆಲ್ಲ ಟಿಸಿಲ್ ಹೊಡೆದಿದೆ. ಹೀಗೆ ಕೂದಲಿನ ಬಗ್ಗೆ ನಾನಾ ರೀತಿಯ ಸಮಸ್ಯೆಗಳನ್ನು ಎದುರಿಸ್ತಾ ಇದ್ದೀರಾ ಫ್ರೆಂಡ್ಸ್. ಯಾವುದೇ ರೀತಿಯ ಚಿಂತೆ ಬೇಡ. ಕೇವಲ ಎರಡೇ ಎರಡು ಪದಾರ್ಥಗಳಿಂದ ತುಂಬಾ ಸರಳವಾಗಿ ಮನೆ ಮದ್ದನ್ನು ಮಾಡ್ಕೊಂಡ್ಬಿಡ್ಬೋದು ನಾವು. ವಿಡಿಯೋನ ಎಲ್ಲೂ ಕೂಡ ಸ್ಕಿಪ್ ಮಾಡದೆ ಎಂಡ್ವರೆಗೆ ನೋಡಿ, ನಿಮಗೆ ತುಂಬಾನೇ ಯೂಸ್ ಆಗುತ್ತೆ. ಹಾಗೆ ಇನ್ನು ಯಾರೆಲ್ಲ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅವರೆಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಫ್ರೆಂಡ್ಸ್. ಬನ್ನಿ ಫ್ರೆಂಡ್ಸ್, ವಿಡಿಯೋನ ಸ್ಟಾರ್ಟ್ ಮಾಡೋಣ. ನಾನಿಲ್ಲಿ ಮೊದಲನೇದಾಗಿ ಮೆಂತ್ಯ ಕಾಳುಗಳನ್ನ ತಗೊಳ್ತಾ ಇದ್ದೀನಿ. ಹೌದು ಫ್ರೆಂಡ್ಸ್, ರಾತ್ರಿನೇ 1 ಟೀ ಸ್ಪೂನ್ ಆಗುವಷ್ಟು ಮೆಂತ್ಯ ಕಾಳುಗಳನ್ನು ಒಂದು ಬೌಲ್ನಲ್ಲಿ ನೆನೆ ಇಟ್ಟಿದ್ದೆ ನಾನು. ಹೌದು ಫ್ರೆಂಡ್ಸ್, ಕೂದಲಿನ ಪ್ರತಿಯೊಂದು ಸಮಸ್ಯೆಗೂ ಕೂಡ ರಾಮಬಾಣ ಅಂತಲೇ ಹೇಳ್ಬೋದು ಈ ಮೆಂತ್ಯ ಕಾಳು. ಹಾಗಾಗಿ ನಾನು ರಾತ್ರಿನೇ ನೆನೆಸಿ ಇಟ್ಕೊಂಡಿದ್ದೆ. ಹೀಗೆ ಈ ಮೆಂತ್ಯ ಬೀಜಗಳು ಅತಿ ಹೆಚ್ಚು ಪ್ರೋಟೀನ್ನಿಂದ ಕೂಡಿರುತ್ತೆ. ಇವು ಕೂದಲಿನ ಬೆಳವಣಿಗೆಗೆ ಅತ್ಯಂತ ಪ್ರಯೋಜನಕಾರಿಯಾಗಿ ಕೆಲಸ ಮಾಡುತ್ತೆ. ಮೆಂತ್ಯ ಬೀಜಗಳಲ್ಲಿ ವಿಟಮಿನ್ ಎ ಇರುತ್ತೆ, ವಿಟಮಿನ್ ಕೆ ಇರುತ್ತೆ, ವಿಟಮಿನ್ ಸಿ ಇರುತ್ತೆ, ಹಾಗೆ ಕ್ಯಾಲ್ಸಿಯಂ ಇರುತ್ತೆ, ಫೋಲಿಕ್ ಆಮ್ಲದಿಂದ ಸಮೃದ್ಧವಾಗಿರುತ್ತೆ. ಕಬ್ಬಿಣದಂತಹ ಅನೇಕ ಪೋಷಕಾಂಶಗಳು ಈ ಮೆಂತ್ಯ ನೀರಿನಲ್ಲಿ ಕಂಡುಬರುತ್ತೆ. ಇದು ಕೂದಲು ತುದಿ ಒಡೆಯುವುದನ್ನು ತಡೆಯುತ್ತೆ ಹಾಗೂ ಕೂದಲು ದಪ್ಪವಾಗಿ, ಕಪ್ಪಾಗಿ, ನೀಳವಾಗಿ, ಉದ್ದವಾಗಿ ಬರುವಂತೆ ಸಹಾಯ ಮಾಡುತ್ತೆ. ಮೆಂತ್ಯ ಬೀಜಗಳಲ್ಲಿ ಅತಿ ಹೆಚ್ಚು ಕಬ್ಬಿಣದ ಪ್ರಮಾಣ ಇರುವುದರಿಂದ ಇದು ರಕ್ತ ಪರಿಚಲನೆಯನ್ನು ಸರಿಪಡಿಸುತ್ತೆ. ಹಾಗೆ ಕೂದಲನ್ನು ಒಳಗಿನಿಂದಲೇ ಸ್ಟ್ರಾಂಗ್ ಮಾಡುತ್ತೆ. ಒಳಗಿನಿಂದಲೇ ಬಲಪಡಿಸುವ ಶಕ್ತಿ ಈ ಮೆಂತ್ಯ ಕಾಳುಗಳಲ್ಲಿದೆ ಅಂತಲೇ ಹೇಳ್ಬೋದು. ಹಾಗೆಯೇ ಇದು ಕೂದಲು ಬೇರುಗಳಲ್ಲಿ ಉರಿಯೂತದ ಸಮಸ್ಯೆ ಹಾಗೂ ನೋವನ್ನು ಕಡಿಮೆ ಮಾಡುವ ಶಕ್ತಿ ಈ ಮೆಂತ್ಯ ಕಾಳುಗಳಲ್ಲಿದೆ. ಇತ್ತೀಚಿನ ಕೆಟ್ಟ ಜೀವನ ಶೈಲಿ, ಕೆಟ್ಟ ಆಹಾರ, ಮಾಲಿನ್ಯ, ಧೂಳು ಆರೋಗ್ಯಕ್ಕೆ ಮಾತ್ರವಲ್ಲ, ಚರ್ಮಕ್ಕೆ ಮಾತ್ರವಲ್ಲ, ಕೂದಲಿನ ಮೇಲೆ ಕೂಡ ತುಂಬ ಪರಿಣಾಮ ಬೀರ್ತಾ ಇದೆ. ಇದರಿಂದ ಕೂದಲಿನ ಸಮಸ್ಯೆ ಹೆಚ್ಚಾಗ್ತಾ ಇದೆ. ಪ್ರತಿಯೊಬ್ಬರಲ್ಲೂ ಕೂಡ ಕೂದಲು ಒಡೆಯುವಿಕೆ, ಉದುರುವಿಕೆ ಸಮಸ್ಯೆಯನ್ನು ಅನುಭವಿಸ್ತಾ ಇದ್ದಾರೆ. ಜಿಡ್ಡಾದ ಕೂದಲು, ತಲೆಹೊಟ್ಟು, ತುರಿಕೆ, ತುಂಬ ಸಮಸ್ಯೆಗಳನ್ನು ಎದುರಿಸ್ತಾ ಇದ್ದಾರೆ. ಆ ಎಲ್ಲ ಸಮಸ್ಯೆಗಳು ಕೂಡ ದೂರ ಆಗಬೇಕು ಅಂತ ಅಂದರೆ ನಾವು ಹೀಗೆ ಮೆಂತ್ಯ ಕಾಳುಗಳನ್ನು ನೆನೆಸಿಟ್ಟು ನಾವು ಕೂದಲಿಗೆ ಪೇಸ್ಟ್ ಥರ ಮಾಡಿ ಅಪ್ಲೈ ಮಾಡ್ತಾ ಬರೋದ್ರಿಂದ ಎಲ್ಲ ಸಮಸ್ಯೆಗಳು ಕೂಡ ನಿವಾರಣೆಯಾಗುತ್ತೆ. ಕೂದಲು ತುಂಬ ಚೆನ್ನಾಗಿ ಉದ್ದವಾಗಿ ಬರುತ್ತೆ, ಹಾಗೆ ಕಪ್ಪಾಗಿ, ನೀಳಾಗಿ ಬರುತ್ತೆ, ಹೇರ್ ಫಾಲ್ ಕಡಿಮೆ ಆಗುತ್ತೆ, ಹೇರ್ ಗ್ರೋತು ತುಂಬ ಚೆನ್ನಾಗಿ ಆಗುತ್ತೆ ಅಂತಲೇ ಹೇಳ್ಬೋದು. ಹಾಗೆಯೇ ನಾನಿಲ್ಲಿ ದಾಸವಾಳದ ಎಲೆಗಳನ್ನು ತಗೊಳ್ತಾ ಇದ್ದೀನಿ. ಇದು ಕೂಡ ಹಾಗೆಯೇ ಈ ದಾಸವಾಳದ ಎಲೆಗಳು ಕೂದಲು ಉದುರುವುದನ್ನು ತಡೆಯುವ ಶಕ್ತಿ ಇದರಲ್ಲಿ ಇದೆ. ಕೂದಲು ಉದ್ದವಾಗಿ, ದಟ್ಟವಾಗಿ ಬೆಳೆಯುವಂತೆ ಮಾಡುತ್ತೆ. ಹಾಗೆ ಕೂದಲನ್ನು ಸದಾಕಾಲ ಸ್ಮೂತಾಗಿ ಇರಿಸುತ್ತೆ. ಹಾಗೆ ಕೂದಲಿಗೆ ಒಂದೊಳ್ಳೆ ಹೊಳಪನ್ನು ತಂದು ಕೊಡುತ್ತೆ. ಎಷ್ಟೇ ರಫ್ ಆಗಿರುವ ಕೂದಲಿದ್ರೂ ಪರವಾಗಿಲ್ಲ, ಇದನ್ನು ಅಪ್ಲೈ ಮಾಡ್ತಾ ಬರೋದ್ರಿಂದ ಕೂದಲು ಸ್ಮೂತಾಗಿ ಹಾಗೆ ಸಿಲ್ಕ್ ಆ್ಯಂಡ್ ಶೈನಿ ಥರ ಮಾಡುತ್ತೆ. ಹಾಗೆಯೇ ಇದನ್ನು ಅಪ್ಲೈ ಮಾಡ್ತಾ ಬರೋದ್ರಿಂದ ತಲೆಹೊಟ್ಟು ಕೂಡ ನಿವಾರಣೆ ಆಗುತ್ತೆ. ತಲೆಹೊಟ್ಟು ಇರೋದ್ರಿಂದ ಕೂದಲು ಬೆಳವಣಿಗೆ ಆಗಲ್ಲ, ಬುಡದಿಂದಲೇ ಕೂದಲು ಉದುರೋಕ್ಕೆ ಸ್ಟಾರ್ಟ್ ಆಗುತ್ತೆ. ಎಷ್ಟೇ ನಾವು ಕೇರ್ ಮಾಡಿದ್ರೂ ಕೂದಲು ಬುಡದಿಂದಲೇ ಉದುರೋಕ್ಕೆ ಸ್ಟಾರ್ಟ್ ಆಗುತ್ತೆ. ಆ ಕೂದಲು ಉದುರೋದನ್ನು ಇದು ಕಡಿಮೆ ಮಾಡುತ್ತೆ. ಹಾಗೆ ತಲೆಹೊಟ್ಟನ್ನು ಸಂಪೂರ್ಣವಾಗಿ ನಿವಾರಣೆ ಮಾಡುತ್ತೆ. ಹಾಗೆಯೇ ಕೂದಲು ಬಿಳಿಯಾಗುವುದನ್ನು ಕೂಡ ಕಡಿಮೆ ಮಾಡುತ್ತೆ. ಬಿಳಿಯಾಗುವುದನ್ನು ಕಡಿಮೆ ಮಾಡಿ ಸದಾಕಾಲ ಬ್ಲ್ಯಾಕ್ ಆಗಿ ಇಡುತ್ತೆ. ಇದನ್ನು ನಾವು ಉಪಯೋಗಿಸ್ತಾ ಬರಬೇಕು. ಇವಾಗಂತೂ ಚಿಕ್ಕ ಮಕ್ಕಳಿಗೂ ಕೂಡ ಕೂದಲೆಲ್ಲ ಬಿಳಿ ಆಗ್ತಾ ಇದೆ. ತುಂಬ ಬಿಳಿಯಾಗಿ ಕೂದಲು ಪ್ರಾಬ್ಲಮ್ನ ಅನುಭವಿಸ್ತಾ ಇದ್ದಾರೆ. ಇವಾಗಿನ ಆಹಾರ ಕೂಡ ಸರಿ ಇಲ್ಲ. ಹಾಗಾಗಿ ಎಲ್ಲರಿಗೂ ಕೂಡ ಕೂದಲು ಬಿಳಿ ಆಗ್ತಾ ಇದೆ. ಆ ಸಮಸ್ಯೆಯನ್ನು ನಾವು ದೂರ ಮಾಡ್ಕೋಬೇಕು ಅಂತ ಅಂದರೆ ಮನೆಯಲ್ಲಿರೋ ಮದ್ದನ್ನು ನಾವು ಮಾಡ್ಕೋಬೇಕಾಗುತ್ತೆ. ತುಂಬ ಸರಳವಾಗಿ ನಾವು ಈ ಮನೆ ಮದ್ದನ್ನು ಮಾಡ್ಕೊಂಡ್ಬಿಡ್ಬೋದು. ನಾನಿಲ್ಲಿ ದಾಸವಾಳದ ಎಲೆಗಳು ಹಾಗೆ ರಾತ್ರಿ ನೆನೆಸಿಟ್ಟಿರುವ 1 ಸ್ಪೂನಿನಷ್ಟು ನೆನೆಸಿರುವ ಮೆಂತ್ಯ ಕಾಳುಗಳಿಂದ ಒಂದು ಅತ್ಯದ್ಭುತವಾದಂಥ ಪೇಸ್ಟನ್ನು ಮಾಡ್ಕೊಳ್ಳೋದು ಹೇಗೆ ಅನ್ನೋದನ್ನು ನಾನು ಈ ವಿಡಿಯೋದಲ್ಲಿ ತೋರಿಸ್ತಾ ಇದ್ದೀನಿ. ನಾನು ಸುಮಾರು 15ರಷ್ಟು ಎಲೆಗಳನ್ನು ತೆಗೆದುಕೊಂಡಿದ್ದೀನಿ. ಇದನ್ನು ಕ್ಲೀನಾಗಿ ತೊಳೆದ್ಬಿಟ್ಟು ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಮಿಕ್ಸಿ ಹಾಕೋಕ್ಕೆ ಸರಿಯಾಗಲ್ಲ ಅಂತ, ಅಂದರೆ ಕೂದಲು ಬುಡಭಾಗದಿಂದ ತುದಿಯವರೆಗೂ ಕೂಡ ಅಪ್ಲೈ ಮಾಡೋಕ್ಕೆ ಇಷ್ಟು ಸಾಕಾಗುತ್ತೆ ಅಂತ ನಾನು ಸುಮಾರು 15ರಷ್ಟು ಎಲೆಗಳನ್ನು ತೆಗೆದುಕೊಂಡಿದ್ದೀನಿ. ಹಾಗೆ 1 ಸ್ಪೂನಿನಷ್ಟು ಮೆಂತ್ಯ ಕಾಳುಗಳನ್ನು ರಾತ್ರಿನೇ ನೆನೆಸಿಟ್ಟು ತೆಗೆದುಕೊಂಡಿದ್ದೀನಿ. ಅದನ್ನು ಕೂಡ ಇದರಲ್ಲಿ ನಾನು ಆ್ಯಡ್ ಮಾಡ್ತಾ ಇದ್ದೀನಿ. ಈ ಹೇರ್ ಪ್ಯಾಕು ತುಂಬ ಒಳ್ಳೆ ರಿಸಲ್ಟನ್ನು ಕೊಡುತ್ತೆ. ತುಂಬ ಚೆನ್ನಾಗಿ ಹೇರ್ ಗ್ರೋತ್ ಆಗುತ್ತೆ. ಹಾಗಾಗಿ ನಾನು ಇವತ್ತು ಈ ರೆಮಿಡಿನ ಮಾಡ್ತಾ ಇದ್ದೀನಿ. 15ರಷ್ಟು ಎಲೆಗಳು ಹಾಗೆ ರಾತ್ರಿ ನೆನೆಸಿಟ್ಟಿರುವ ಮೆಂತ್ಯ ಕಾಳುಗಳನ್ನು ಇದರಲ್ಲಿ ಆ್ಯಡ್ ಮಾಡ್ತಾ ಇದ್ದೀನಿ. ಹಾಗೆ ಇದರಲ್ಲಿ ನಾನು ಯಾವುದೇ ರೀತಿ ನೀರನ್ನು ನಾನು ಆ್ಯಡ್ ಮಾಡ್ತಾ ಇಲ್ಲ. ಮೆಂತ್ಯ ಕಾಳುಗಳ ನೀರೇ ಸಾಕಾಗುತ್ತೆ ಅಂತ ನಾನು ಅಷ್ಟೇ ಮಾತ್ರ ತೆಗೆದುಕೊಂಡಿದ್ದೀನಿ. ನೀವು ನೋಡ್ತಾ ಇರ್ಬೋದು ಪೇಸ್ಟು ಎಷ್ಟು ಚೆನ್ನಾಗಿ ಬಂದಿದೆ ಅಂತ. ನೋಡ್ತಾ ಇರಿ, ಎಷ್ಟು ಗ್ರೀನಾಗಿ ತುಂಬ ಶೈನಿ ಥರ ಕಾಣಿಸ್ತಾ ಇದೆ. ನಮಗೆ ನೋಡಿದ್ರೇ ಗೊತ್ತಾಗ್ಬಿಡುತ್ತೆ
ಮಾಡಿದರೆ ಎಷ್ಟೊಂದು ಚೆನ್ನಾಗಿ ರಿಸಲ್ಟ್ ಕೊಡ್ಬೋದು ಅಂತ ನೀವೇ ಊಹೆ ಮಾಡಿ. ಈ ಪೇಸ್ಟನ್ನು ನಾನು ಸಣ್ಣಗೆ ರುಬ್ಕೊಂಡಿದ್ದೀನಿ. ಹೀಗೆ ರುಬ್ಕೊಂಡಿರೋ ಪೇಸ್ಟನ್ನು ನಾವು ಕೂದಲಿನ ಬುಡಭಾಗದಿಂದ ತುದಿಯವರೆಗೂ ಕೂಡ ಅಪ್ಲೈ ಮಾಡಬೇಕು. ಹೀಗೆ ಅಪ್ಲೈ ಮಾಡಿ ಪ್ರತಿಯೊಂದು ಕೂದಲಿಗೂ ಕೂಡ ಬಿಡದೇನೆ ನಾವು ನೀಟಾಗಿ ತಲೆಯ ಬುಡಭಾಗಕ್ಕೆ ನಾವು ಇಂಪಾರ್ಟೆನ್ಸ್ ಕೊಡಬೇಕು. ನೀಟಾಗಿ ನಾವು ಅಪ್ಲೈ ಮಾಡಿ ಕೂದಲಿನ ಬುಡಭಾಗದಿಂದ ತುದಿಯವರೆಗೂ ಕೂಡ ಅಪ್ಲೈ ಮಾಡಿ ಸುಮಾರು ಅರ್ಧ ತಾಸಿನವರೆಗೆ ಹಾಗೆ ಬಿಡಬೇಕು. ಹೀಗೆ ಬಿಡೋದ್ರಿಂದ ತುಂಬ ಚೆನ್ನಾಗಿ ಅಪ್ಲೈ ಆಗುತ್ತೆ. ನಮ್ಮ ಹೇರ್ಸು ಸಿಲ್ಕ್ ಆ್ಯಂಡ್ ಶೈನಿ ಥರ ಆಗಬೇಕು. ನಮ್ಮ ಹೇರ್ಸು ಚೆನ್ನಾಗಿ ಬರಬೇಕು. ನಮ್ಮ ಹೇರ್ ಫಾಲ್ ಆಗಬಾರ್ದು. ಹಾಗೆಯೇ ತುಂಬ ತಿಕ್ಕಾಗಿ ನಮ್ಮ ಹೇರ್ ಬರಬೇಕು, ಸಿಲ್ಕ್ ಆ್ಯಂಡ್ ಶೈನಿ ಥರ ಇರಬೇಕು ಅಂತಂದರೆ ನಾವು ಪೇಸ್ಟ್ ಮಾಡ್ಕೊಂಡಿರೋ ಈ ಪೇಸ್ಟನ್ನು ನಾವು ಅಪ್ಲೈ ಮಾಡ್ತಾ ಬರೋದ್ರಿಂದ ತುಂಬ ಚೆನ್ನಾಗಿ ರಿಸಲ್ಟ್ ಕೊಡುತ್ತೆ. ಕೇವಲ ವಾರದಲ್ಲಿ ಒಂದು ಸರಿ ಹೀಗೆ ನಾವು ಹಚ್ಕೊಂಡು ತಲೆ ಸ್ನಾನ ಮಾಡೋದ್ರಿಂದ ತುಂಬ ಚೆನ್ನಾಗಿ ಹೇರ್ ಗ್ರೋತ್ ಆಗುತ್ತೆ. ಎಷ್ಟೇ ಹೇರ್ ಫಾಲ್ ಆಗಿರಲಿ ಕಂಟ್ರೋಲ್ ಆಗುತ್ತೆ. ಹಾಗೆ ಎಷ್ಟೇ ಹೊಟ್ಟಾಗಿರಲಿ ಕಡಿಮೆ ಆಗುತ್ತೆ. ತುಂಬ ನೀಳವಾದ ಕೇಶರಾಶಿ ನಮ್ಮದಾಗುತ್ತೆ. ತುಂಬ ಶೈನಾಗಿ ಬರುತ್ತೆ. ತುಂಬ ಚೆನ್ನಾಗಿ ರಿಸಲ್ಟ್ ಕೊಡುತ್ತೆ. ಎಷ್ಟೇ ವೈಟ್ ಆಗಿದ್ರೂ ಕೂಡ ಹೇರ್ಸು ಇದನ್ನು ನಾವು ಪದೇ ಪದೇ ಅಪ್ಲೈ ಮಾಡ್ತಾ ಬರೋದ್ರಿಂದ ವೈಟ್ ಆಗಿರೋ ಹೇರ್ಸ್ ಎಲ್ಲ ಬ್ಲ್ಯಾಕ್ ಆಗುತ್ತೆ. ತುಂಬ ಚೆನ್ನಾಗಿ ರಿಸಲ್ಟ್ ಕೊಡುತ್ತೆ. ತುಂಬ ಸಿಲ್ಕ್ ಆ್ಯಂಡ್ ಶೈನಿಯಾಗಿ ನಮ್ಮ ಹೇರ್ಸ್ ಆಗುತ್ತೆ. ಕೇವಲ 8 ದಿವಸಕ್ಕೆ ಒಂದು ಸಾರಿ ಹೀಗೆ ನಾವು ಅಪ್ಲೈ ಮಾಡ್ತಾ ಬರೋದ್ರಿಂದ ತುಂಬ ಚೆನ್ನಾಗಿ ರಿಸಲ್ಟ್ ಕೊಡುತ್ತೆ. ಇದರಲ್ಲಿ ಅತ್ಯುತ್ತಮವಾದಂಥ ಪ್ರೋಟೀನ್ಗಳಿದೆ. ತುಂಬ ಚೆನ್ನಾಗಿ ನಮ್ಮ ಹೇರ್ ಗ್ರೋತು ಉದ್ದವಾಗಿ ಬರುತ್ತೆ. ಇದನ್ನು ನಾವು ಅಪ್ಲೈ ಮಾಡ್ತಾನೇ ಬರ್ತಾ ಇರೋದ್ರಿಂದ ನಮ್ಗೆ ಒಳ್ಳೆ ರಿಸಲ್ಟು ಕೊಟ್ಟೇ ಕೊಡುತ್ತೆ ಫ್ರೆಂಡ್ಸ್. ಇದು ಕೇವಲ ಒಂದು ಬಾರಿ ಮಾತ್ರ ನೀವು ಹಚ್ಕೊಂಡು ಇದನ್ನು ವಾಶ್ ಮಾಡಿ ಟೆಸ್ಟ್ ಮಾಡಿ ಎಷ್ಟು ಚೆನ್ನಾಗಿ ಸ್ಮೂತ್ ಆಗೋಕ್ಕೆ ಸ್ಟಾರ್ಟ್ ಆಗುತ್ತೆ ಹೇರ್ಸು. ಅಷ್ಟೊಂದು ಒಳ್ಳೆ ರಿಸಲ್ಟು ಇದರಲ್ಲಿ ಇದೆ. ಇದನ್ನು ಒಂದು ಸರಿ ಟ್ರೈ ಮಾಡಿ ಫ್ರೆಂಡ್ಸ್, ನೀವು ಯಾವತ್ತೂ ಬಿಡಲ್ಲ. ಅಷ್ಟು ಚೆನ್ನಾಗಿ ಇದು ರಿಸಲ್ಟ್ ಕೊಡುತ್ತೆ. ನಿಮಗೆ ಈ ವಿಡಿಯೋ ತುಂಬ ಇಷ್ಟ ಆಗುತ್ತೆ ಅಂತ ಅಂದ್ಕೊಂಡಿದ್ದೀನಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಡೋಂಟ್ ಫಾರ್ಗೆಟ್ ಶೇರ್, ಸಬ್ಸ್ಕ್ರೈಬ್ ಆ್ಯಂಡ್ ಕಮೆಂಟ್ ಪ್ಲೀಸ್.